ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಘಾಟೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋನು. ಸೇಮ್ ಬೇಕ್ರಿ ಸ್ಟೈಲ್ ಹಾಕವ್ರಿ, ಏನೂ ಡಿಫ್ರೆನ್ಸ್ ಇರೋಂಗಿಲ್ಲ. ತಿನ್ನಾಕು ಸಾಫ್ಟಾಗ ಬ್ಯಾಗ್ ಇಟ್ಕೊಳ್ಳೆ ಕರಗ್ತಾವು, ಅಷ್ಟು ಮಸ್ತಾಗ ಮಾಡ್ತೀವಿ. ಹೆಂಗೆ ಮಾಡೋದಂತ ನೋಡ್ಕೊಂಬರೋನು ಬರ್ರಿ. ಫಸ್ಟ್ ಒಂದು ಜಾರಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋನು. ಎಣ್ಣೆ ಹಾಕೊಂಡಾದ್ಮ್ಯಾಗ ಇದಕ್ಕೆ ಸ್ವಲ್ಪ ಈಗ ನೀರು ಹಾಕೊಳ್ಳೋನು. ನೀರು ಹಾಕೊಂಡಾದ್ಮ್ಯಾಗ ಇದಕ್ಕೆ ನಾವೀಗ ಸ್ವಲ್ಪ ತಿನ್ನು ಸೋಡಾ ಹಾಕೊಳ್ಳೋನು. ಜಾಸ್ತಿ ಬೇಡ, ಸ್ವಲ್ಪ ಹಾಕೊಂಡ ಇದನ್ನು ಈಗ ಒಮ್ಮೆ ಮಿಕ್ಸಿ ಹಾಕೊಂಬರ್ರಿ. ಇದು ಪೂರ್ತಿ ವೈಟ್ ಆಗಬೇಕು, ಆ ಥರ ನೀವು ಮಿಕ್ಸಿ ಮಾಡ್ಕೊಂಬರ್ಬೇಕಾಕೈತಿ. ಈಗ ನಾನು ಮಿಕ್ಸಿ ಮಾಡಿದ್ದು ಮರ್ತಿದ್ದೆ ತೋರ್ಸಕ್ಕೆ, ಈಗ ಹಾಕೊಂಬಂದು ತೋರಿಸ್ತೀನಿ. ಒಣ್ಣೆಕ್ಕೆ ಇಲ್ಲೇ ಸ್ವಲ್ಪ ಹಸಿಬೇಳೆ ಹಿಟ್ಟು ತೊಗೊಂಡೀನಿ ನಾನು. 2 ಕಪ್ ಆಗುವಷ್ಟು ಹಸಿಬೇಳೆ ಹಿಟ್ಟು, ಅದಕ್ಕೆ ಸ್ವಲ್ಪ ಅಜ್ವಾಯಿನ್ ತೊಗೊಂಡು ತಿಕ್ಕಿ ಹಾಕ್ಕೊಂಡೀನಿ. ಇಲ್ಲಿ ನೋಡ್ಬೋದು ನೀವು, ಅದು ಅಷ್ಟು ವೈಟ್ ಕಲರ್ ಆಗೈತಿ. ಆ ಥರ ನೀವು ಮಿಕ್ಸಿ ಮಾಡ್ಕೋಬೇಕಾಕೈತಿ. ಇರ್ಲಿಕ್ಕಂದ್ರೆ ನೀವು ಅದನ್ನು ಕೈಲೇನು ಮಿಕ್ಸ್ ಮಾಡ್ಕೊಂಡ್ರೆ ಬರ್ತೈತಿ, ಆದ್ರೆ ಮಿಕ್ಸಿ ಒಳಗೆ ಹಾಕಿದ್ರೆ ಲಗುಣ ಆಕೈತಿ ಅನ್ನೋ ಸಂಬಂಧ ಮಿಕ್ಸಿ ಒಳಗೆ ಹಾಕ್ಕೊಂಡು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೋಬೇಕಾದ್ರೆ ಒಣ್ಣೆಕಾಯಿ ಈ ಹಿಟ್ಟನ್ನ ಏನು ಮಿಕ್ಸರ್ ಹಾಕಿರ್ತೀರಲ್ಲ ಅದರಲ್ಲಿ ಅಷ್ಟೇ ಮಿಕ್ಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಅಷ್ಟು ಮೀರಿ ಅದು ಭಾಳ ಬಿರುಸು ಅನ್ನಿಸ್ತಂದ್ರೆ ಅದ್ರ ಮ್ಯಾಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇಲ್ಲಿಕ ಅಷ್ಟು ಒಮ್ಮೆ ಏನಾಕೈತಿ ಅದಕ್ಕೆ ನೀರು ಹಾಕಿರ್ತೀವಲ್ಲ ಅದೇ ಟೆಕ್ಸ್ಚರ್ನಾಗ ಹಾಕಿದ್ರೊಳಗೆ ಕರೆಕ್ಟಾಗಿ ಮಿಕ್ಸ್ ಆಗಿಬಿಡ್ತೈತಿ. ಅದ್ರ ಸಂಬಂಧ ಮೊದಲು ಅದನ್ನು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ಕೊರಿ. ಇಲ್ಲಿ ನೋಡ್ಬೋದು ನಾನು ಮ್ಯಾಗ ಹೆಚ್ಚಿಗೆ ನೀರು ಹಾಕಿಲ್ಲ, ಅದೇನು ಹಾಕ್ಕೊಂಡಿದ್ನಲ್ಲ ಮಿಕ್ಸರ್ ಅದಿಷ್ಟೊಳಗೆ ಇಷ್ಟು ಚಲೋ ಹಿಟ್ಟನ್ನು ನಾದ್ಕೊಂಡೇನಿ ನಾನು. ಇಲ್ಲಿ ನೋಡ್ಬೋದು ನೀವು ಅದ್ರ ಟೆಕ್ಸ್ಚರ್ ಜಾಸ್ತಿ ಅಳಕ್ಕೆ ಮಾಡ್ಕೋಬಾರ್ದು, ಒಂದು ಲೆಕ್ಕಕ್ಕೆ ಮಾಡ್ಕೊಂಡು ಇದನ್ನು ಇಲ್ಲಿ ನೋಡ್ಬೋದು ನೀವು ಅದ್ರ ಟೆಕ್ಸ್ಚರ್ ಹೆಂಗೈತೆ ಅಂತ. ಮತ್ತು ನಾನು ಇಲ್ಲೇ ಉಪ್ಪು ಹಾಕೋದು ಮರ್ತಿದ್ದೆ, ಅದ್ರ ಸಂಬಂಧ ಇಲ್ಲೇ ಮ್ಯಾಗ ಉಪ್ಪು ಹಾಕ್ಕೊಂಡೆ ಇನ್ನೊಮ್ಮೆ ನಾನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಇದು ಉಪ್ಪು ಮಿಕ್ಸ್ ಆಗಲಿ ಅನ್ನೋ ಸಂಬಂಧ ನಾನು ಮ್ಯಾಗ ನೀರು ಹಾಕೊಳಕತ್ತೀನಿ. ಅದನ್ನು ಬಿಟ್ಟರೆ ಇದ್ರ ಟೆಕ್ಸ್ಚರ್ ಕರೆಕ್ಟ್ ಬಂದಿತ್ತು, ಹಿಟ್ಟಿಂದ ಟೆಕ್ಸ್ಚರ್ ಕರೆಕ್ಟ್ ಬಂದಿತ್ತು. ಆದ್ರೆ ಇದು ಉಪ್ಪು ಮರ್ತಿದ್ರ ಸಂಬಂಧ ಈಗ ಮಿಕ್ಸ್ ಮಾಡ್ಕೋಬೇಕಾದ್ರೆ ಅದು ಒಂದು ಕಡೆ ಹಾಕೈತೆ ಅನ್ನೋ ಸಂಬಂಧ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನಾನು ಮಿದ್ಕೊಳಕತ್ತೀನಿ. ನೀವು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ಒಣ್ಣೆಕ್ಕೆ ಉಪ್ಪು ಹಾಕೋದು ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಉಪ್ಪು ಹಾಕ್ಕೊಂಡು ಕರೆಕ್ಟಾಗಿ ಇದನ್ನು ನಾದ್ಕೊಂಡ್ಬಿಡ್ಬೋದು. ಈಗ ಘಾಟಿದ ಹಿಟ್ಟಿನ ಹದ ಹೆಂಗಿರ್ಬೇಕಂದ್ರೆ, ನೀವು ನಾರ್ಮಲಾಗಿ ಚಪಾತಿ ಹಿಟ್ಟು ಹೆಂಗೆ ನಾದ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರ್ಬೇಕು, ಜಾಸ್ತಿ ಬೇಡ, ಸ್ವಲ್ಪ ಗಟ್ಟಿ ಇರ್ಬೇಕು ಅದಕ್ಕಿಂತ. ಅಂದ್ರೆ ಏನಾಕೈತಿ ಅದು ಶೇಪ ಕರೆಕ್ಟ್ ಹಾಕ್ಯವು. ಇಲ್ಲಿ ನೋಡ್ಬೋದು ನಾವು ನಾದಿಟ್ಟೀನಿ. ಈಗ ಮ್ಯಾಗ ಎಣ್ಣೆ ಹಚ್ಕೊಂಡು ಈಗ ಇದೇನು ಘಾಟೆ ಮಾಡೋ ಮನೆ ಇರ್ತೈತಲ್ಲ ಅದ್ರೊಳಗೆ ಇದು ಹಿಟ್ಟು ಈ ಥರ ತುಂಬ್ಕೊಂಡು ಎಲ್ಲೂ ಗ್ಯಾಪ್ ಇರ್ಲಾರ್ದಂಗೆ ತುಂಬ್ಕೋಬೇಕು ಇದನ್ನು. ಅಂದ್ರೆ ನಡುವ ಗಾಳಿ ತುಂಬ್ತಂದ್ರೆ ಏನಾಕೈತಿ ಇದು ಕಟ್ ಆಗ್ತಿರ್ತಾವೆ ಹಾಕಬೇಕಾದ್ರೆ, ಅದ್ರ ಸಂಬಂಧ ಎಲ್ಲೂ ಗ್ಯಾಪ್ ಬಿಡ್ಲಾರ್ದಂಗೆ ಇದನ್ನು ತುಂಬ್ಕೋಬೇಕಾಕೈತಿ. ಈಗ ನಮ್ದು ಎಣ್ಣೆ ಅಷ್ಟು ಕಾದೈತಿ. ಈಗ ಘಾಟೆನ ಎಣ್ಣೆಗ ಹಾಕೊಳ್ಳೋಣ ಬರ್ರಿ. ಈ ಥರ ನೋಡ್ಬೋದು ನೀವು ಪೂರ್ತಿ ಸರ್ಕಲಾಗ ಹಾಕೋಬೋದು, ಎಲ್ಲಿಕಂದ್ರೆ ನಡು ಗ್ಯಾಪ್ ಮಾಡ್ಕೊಂಡು ಕಟ್ ಮಾಡ್ಯಾರು ಹಾಕೋಬೋದು ನೀವು. ನಾನು ಇಲ್ಲೇ ಪೂರ್ತಿ ಸರ್ಕಲ್ನಾಗ ಒಮ್ಮೆ ಹಾಕ್ಬಿಟ್ಟೆ ಅಂದ್ರೆ ಏನಾಕೈತಿ ಒಮ್ಮೆ ಎತ್ತಕ್ಕಾಗಲಿ ಅದನ್ನು ಈಸಿ ಆಕೈತಿ. ಅದಕ್ಕೆ ಈ ಥರ ಹಾಕೊಂಡ್ಬಿಟ್ರೆ ಕರೆಕ್ಟಾಗಿ ಬೇಯ್ತಾವು ಮತ್ತು ತಕ್ಕೋಬೇಕಾದ್ರೂ ಈಸಿ ಆಕೈತಿ. ಒಂದು ಹೊತ್ತೈತಿ ಒಂದು ಇದಾಕೈತಿ ಅನ್ನೋದು ಏನು ಟೆನ್ಷನ್ ಇರೋಂಗಿಲ್ಲ. ಅದ್ರ ಸಂಬಂಧ ನಾನು ಇದೇ ಥರ ಹಾಕ್ಕೊಂಡೇನಿ. ಆಮೇಲೆ ಬೇಕಾದ್ರೆ ಮುರಿಯಾಕೆ ಬರ್ತೈತಿ ಇದನ್ನು. ಅದ್ರ ಸಂಬಂಧ ನೀವು ಬೇಕಂದ್ರೆ ಅದನ್ನು ಹಾಕಬೇಕಾದ್ರೆ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡಿ ಘಾಟೆನ ವಾಪಸ್ ಹಾಕಕ್ಕೆ ಶುರು ಮಾಡ್ಬೋದು. ಹಂಗೆ ಮಾಡಿದ್ರೂ ನಡಿತೈತಿ. ಇಲ್ಲಿಕಂದ್ರೆ ಒಂದು ಆಯಿಲ್ ಹಚ್ಚಿದ ಪ್ಲೇಟ್ನಾಗ ನೀವು ಮೊದಲ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆಗೆ ಹಾಕೋಕ್ಕೂ ಬರ್ತೈತಿ, ಆ ಥರನೂ ಮಾಡ್ಕೋಬೋದು. ಆದರೆ ಈ ಥರ ಮಾಡಿದ್ರೆ ಟೈಮು ಸೇವ್ ಆಕೈತಿ ಮತ್ತು ಈಸಿಯಾಗಿ ಆಕೈತಿ. ಅದ್ರ ಸಂಬಂಧ ನಾನು ಇದೇ ಥರ ಮಾಡ್ಕೊಟ್ಟೀನಿ. ಈಗ ಇದನ್ನೇ ಸ್ವಲ್ಪ ಹೊತ್ತು ಎಣ್ಣೆಗೆ ಬೇಯಕ್ಕೆ ಬಿಡೋಣ. ಒಂದು ಕಡೆ ಬೇಯ್ದಾದ್ಮ್ಯಾಗ ಇನ್ನೊಂದು ಕಡೆ ಹೊಳ್ಸಿ ಹಾಕೊಳ್ಳೋಣ. ಅಂದ್ರೆ ಇದು ಘಾಟೆ ದಪ್ಪ ಇರೋ ಸಂಬಂಧ ಒಳಗಿನ ಹಿಟ್ಟು ಅಷ್ಟು ಕರೆಕ್ಟಾಗಿ ಬೇಯಬೇಕಾಕೈತಿ. ಅದ್ರ ಸಂಬಂಧ ಸ್ವಲ್ಪ ಲೋ ಫ್ಲೇಮ್ನಾಗ ಜಾಸ್ತಿ ಹೊತ್ತು ಇಟ್ಕೊಂಡು ಇದನ್ನು ನೀವು ಬೇಯಿಸ್ಕೋಬೇಕಾಕೈತಿ. ಇಲ್ಲಿ ನೋಡ್ಬೋದು ನೀವು ಸುತ್ತಲೂ ಅಷ್ಟು ಬಬಲ್ಸ್ ಬರಾಕತ್ತೈತಿ. ಇದು ರೆಡಿ ಆಗೈತಿ ಅಂತ ಗೊತ್ತಾದ್ರೆ ಬಬಲ್ಸ್ ಇದು ಸುತ್ತಲೂ ಏನದಾವಲ್ಲ ಅವು ಬರೋದು ನಿಂದಿರ್ತೈತಿ. ಪೂರ್ತಿ ಪ್ಲೇನಾಗ ಎಣ್ಣೆಗೆ ಅಷ್ಟೇ ಇರ್ತೈತದ. ಇಲ್ಲಿ ನೋಡ್ಬೋದು ಹೊಳಿಸಿ ಹಾಕಿದ ಕೂಡಲೇ ಬಬಲ್ಸ್ ಜಾಸ್ತಿ ಆದವು ಅದ್ರ ಸುತ್ತಲ. ಯಾವಾಗ ಘಾಟೆ ಸುತ್ತಲ ಬಬಲ್ಸ್ ಬರೋದು ನಿಂದಿರ್ತಾವಲ್ಲ ಆಗ ನಿಮ್ದು ಘಾಟೆ ರೆಡಿ ಆಗೈತಿ ಅಂತ ಗೊತ್ತಾಕೈತಿ ನಿಮಗೆ. ಮತ್ತು ಅದರ ಕಲರ್ನೂ ನಿಮಗೆ ಗೊತ್ತಾಕೈತಿ. ನೋಡ್ಬೋದು ಎಷ್ಟು ಚಲೋ ಕಲರ್ ಐತಿ ಅಂತೇಳಿ. ಇದೇ ಥರ ಒಂದು ಕಡೆ ಬೆಂದಾದ್ಮ್ಯಾಗ ಇನ್ನೊಂದು ಕಡೆ ಹೊಳಿಸಿ ಹಾಕೋತ ಯಾವ ಸ್ಟೇಜಿಗೆ ಬಬಲ್ಸ್ ಬರೋದು ಪೂರ್ತಿ ಕಮ್ಮಿ ಆಕೈತಲ್ಲ ಆವಾಗ ನಿಮ್ದು ಘಾಟೆ ರೆಡಿ ಆಗೈತೆ ಅಂತ ಗೊತ್ತಾದ್ಮ್ಯಾಗ ಇವನ್ನ ತಗೊಂಡ್ಬಿಡ್ಬೇಕು ಈ ಥರ. ಇಲ್ಲಿ ನೋಡ್ಬೋದು ನೀವು ಈ ಥರ ಸೌಟ್ ಇದ್ರೆ ತಕ್ಕೊಳಕ್ಕೆ ಈಸಿ ಆಕೈತಿ. ಈ ಥರ ತಕ್ಕೊಂಡು ಇಟ್ಕೊಳ್ಳೋಣ. ನೋಡೋಣ ಬರೀ ಹೆಂಗಾಗ್ಯಾವ ಅಂಥೇಳಿ. ಇಲ್ಲಿ ನೋಡ್ಬೋದು ನೀವು ಘಾಟೆ ಅಷ್ಟು ಮಾಡಿ ರೆಡಿ ಆಗ್ಯಾವು. ಎಷ್ಟು ಆರಾಮಾಗಿ ಮುರಿಯಾಕತ್ತಾವ ಅಂತ ನೀವು ನೋಡ್ಬೋದು ಎಷ್ಟು ಪಳ್ಳಾಗ್ಯಾವ ಅಂಥೇಳಿ. ನಾನು ನಾದ್ಕೊಂಡಿದ್ದ ಹಿಟ್ಟಿನಾಗ 2 ಸತ ಆಗುವಷ್ಟು ಮಾಡ್ಕೊಂಡೇನಿ. ಅಂದ್ರೆ ನಮಗೆ ಕಮ್ಮಿ ಅಂದರು ಒಂದು ಅರ್ಧ kg ಆಗುವಷ್ಟು ಘಾಟೆ ಬಂದಾವು. ಈ ಥರ ನಿಮಗೆ ಬೇಕಾದ ಸೈಜ್ನಾಗ ಇವನ್ನ ಕಟ್ ಮಾಡಿ ಇಟ್ಕೊಂಡು
ಸರ್ವ್ ಮಾಡ್ಕೋಬೋದು. ಇಲ್ಲಕಂದ್ರೆ ಹಂಗೆ ಇಟ್ಕೊಂಡು ಬೇಕಾದಾಗ ಮುರ್ಕೊಂಡು ತಿನ್ನಕ್ಕೆ ಬರ್ತೈತಿ. ಇಲ್ಲಿ ನೋಡ್ಬೋದು ಎಷ್ಟು ಪಳ್ಳಾಗ್ಯಾವ ಅಂಥೇಳಿ. ಸೇಮ್ ಅಂಗಡ್ಯಾಗ ಬೇಕ್ರಿಯಾಗ ಹೆಂಗಾಗಿರ್ತಾವಲ್ಲ ಅದೇ ಥರ ಆಗ್ಯಾವು. ಎಲ್ಲೂ ಡಿಫ್ರೆನ್ಸ್ ಇಲ್ಲ. ಟೇಸ್ಟ್ನಾಗಾಗಲಿ ಟೆಕ್ಸ್ಚರ್ನಾಗಾಗಲಿ ಎದ್ರೊಳಗೂ ಏನೂ ಡಿಫ್ರೆನ್ಸ್ ಇಲ್ಲ. ಅಷ್ಟು ಚಲೋ ಆಗ್ಯಾವು. ನೋಡ್ಬೋದು ನೀವು ಅದ್ರ ಕಲರ್ ಆದರೂ ಎಷ್ಟು ಚಲೋ ಐತಿ ಅಂಥೇಳಿ. ಶೇಪ್ನೂ ಆಗ್ಬೋದು. ನೋಡ್ಬೋದು ನೀವು ಇಲ್ಲಿ ನಾನು ಸಣ್ಣ ಪ್ಲೇ ತೋರ್ಸಾಕತ್ತೀನಿ. ಸೇಮ್ ಅಂಗಡ್ಯಾಗ ಮಾಡೋ ಘಾಟಿ ಶೇಪ್ ಐತಿ. ಅಂದ್ರೆ 3 ಕಾರ್ನರ್ ಏನು ಬರ್ತೈತಲ್ಲ ಹಂಗೆ ಸೇಮ್ ಅದ ಶೇಪ್ನಾಗ ಐತಿ. ಅಷ್ಟು ಚಲೋ ಆಗ್ಯಾವು. ನೀವು ಈ ಥರ ಒಮ್ಮೆ ಮನ್ಯಾಗ ಮಾಡ್ಕೊಂಡು ನೋಡ್ರಿ ಹೆಂಗಾಗ್ಯಾವ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಸುಮ್ಮನೆ ಮಕ್ಕಳಿಗೆ ಹೊರಗೆ ತಂದು ಕೊಡೋ ಬದಲು ಈ ಥರ ಮನ್ಯಾಗ ತಂದು ಮಾಡಿಕೊಟ್ರಿ ಅಂದ್ರೆ ಅವರು ಖುಷಿಲಿಂದ ತಿಂತಾರೆ. ಮತ್ತು ಎಣ್ಣೆನೂ ಇದಕ್ಕೆ ಜಾಸ್ತಿ ಹೋಗೋದಿಲ್ಲ. ನೋಡ್ಬೋದು ನೀವು ನಾನು ಎಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಅಷ್ಟೇ ಎಣ್ಣೆ ಐತಿ. ಜಾಸ್ತಿ ಏನು ಹೋಗಿಲ್ಲ ಎಣ್ಣೆ ಇದಕ್ಕೆ. ಯಾಕಂದ್ರೆ ನಾವು ನಾದ್ಕೋಬೇಕಾದ್ರೆ ಎಣ್ಣೆ ಹಾಕ್ಕೊಂಡು ನಾದ್ಕೊಂಡ್ಬಿಟ್ಟಿದ್ವಿ. ಅದರ ಸಂಬಂಧ ಇದು ಜಾಸ್ತಿ ಎಣ್ಣೆನೂ ಇನ್ಕೊಂಗಿಲ್ಲ ಜಾಸ್ತಿ. ಇನ್ನು ಎಣ್ಣೆ ಭಾಳ ಹೊಕ್ಕೈತಿ ಅನ್ನೋದು ಏನು ಟೆನ್ಷನ್ ಇಲ್ಲ. ಮನ್ಯಾಗ ನೀವು ಟ್ರೈ ಮಾಡಿ ನೋಡಿರಿ ಹೆಂಗಾಗೈತಿ ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.